ಥಿಂಕ್ ಮಾಡೋಣ ನಂಗೆ ಹೇಳಿದ್ದಾರೆ ಅಂತಾನೆ ಸರ್ಪ್ರೈಸಿಂಗ್. ನನ್ಗೆ ಇನ್ನೂ ನನ್ನ ವಿಡಿಯೋ ನೋಡಿಲ್ಲ. ಅದು ಸ್ಪಂದನಾಗಿಂತ ನಾನು ಡಿಸರ್ವ್ ಇದ್ದೆ, ನಾನು ಇರ್ಬೇಕಿತ್ತು, ನಾನು ಬಿಗ್ ಬಾಸ್ ಕಪ್ ನಾನು ಇದ್ದಿದ್ರೆ ನಾನು ಗೆದ್ದು ಬರ್ತಿದ್ದೆ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು ಅವರು. ನಾನು ಅವ್ರಿಗೆ ಜಂಟಿಯಾಗಿರ್ತೀನಿ ಅವ್ರ ಜೊತೆ. ನಾನು ಇವಾಗ ನೀವು ಏನು ಹೇಳ್ತಿದ್ದೀರಲ್ಲ, ಈ ಕಾನ್ಫಿಡೆನ್ಸೇ ಇಟ್ಕೊಳ್ಳಿ ಅಂತ ಫಸ್ಟ್ ಡೇ ಇಂದ ನಾನು ಅವ್ರಿಗೆ ಹೇಳಿ. ಪ್ರಾಬಬ್ಲಿ ಮನೆ ಒಳಗಡೆ ಅವರು ಸ್ಟಾರ್ಟಿಂಗ್ ನನ್ನ ಭಾಷೆ ಅಂತ ಸ್ವಲ್ಪ ಇದು ಮಾಡಿಕೊಂಡ್ರು. ನಾನು ಅವಾಗಲೂ ಅವ್ರಿಗೆ ಹೇಳ್ತೀನಿ, ಅಣ್ಣ ನಿಮ್ಮ ಭಾಷೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಅನ್ನೋ ಯೋಚನೆ ಮಾಡಬೇಡಿ, ನೀವು ಮಾತಾಡ್ತಿರೋದು ಕನ್ನಡನೇ, ಅವ್ರ ಕರ್ತವ್ಯ ಅವ್ರು ಅರ್ಥ ಮಾಡ್ಕೊಳಕ್ಕೆ, ನೀವು ಅದಕ್ಕೋಸ್ಕರ ಮಾತು ನಿಲ್ಲಿಸ್ಬೇಡಿ ಅಂತಾನೆ ನಾನು ಫಸ್ಟ್ ವೀಕ್ಸಲ್ಲೇ ಹೇಳಿರ್ತೀನಿ. ಸೊ ಇವಾಗ ಅವ್ರು ಏನು ಹೇಳ್ತಿದ್ದಾರೆ, ಐ ಥಿಂಕ್ ಹೀಸ್ ಟೂ ಗುಡ್. ಆ ಥರ ಅವರು ಓವರ್ವೆಲ್ಮ್ಡ್ ಆಗಿ ಹೇಳಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಆ ಹೊರಗಡೆ ಬಂದಿದ್ದಿದ್ರಲ್ಲೂ ಆ ಇಮೋಷನ್ಸಲ್ಲಿ ಹೇಳಿದ್ದಾರೆ ಅನ್ಸುತ್ತೆ. ಬಟ್ ಅಷ್ಟು ಕಾನ್ಫಿಡೆನ್ಸಲ್ಲಿ ಅವ್ರು ಹೇಳ್ತಿದ್ದಾರೆ ಅಂದರೆ, ಅಷ್ಟು ಕಾನ್ಫಿಡೆನ್ಸಲ್ಲಿ ಅವ್ರ ಮನೆಯಲ್ಲೇ ಒಳಗಡೆನೆ ಹೇಳಿದಿದ್ರೆ ಅದನ್ನು ಐ ಥಿಂಕ್ ಅವ್ರೆ ವಿನ್ ಆಗ್ತಿದ್ರು ಅನ್ಸುತ್ತೆ. ಬಿಕಾಸ್ ಅವ್ರಿಗೆ ಆ ಫ್ಯಾನ್ ಬೇಸು ಇತ್ತು ಆ್ಯಂಡ್ ಹಾರ್ಟ್ಲಿ ಅವ್ರು ತುಂಬ ಒಳ್ಳೆಯವರು ಕೂಡ. ಇಷ್ಟು ಕಾನ್ಫಿಡೆನ್ಸ್ ಮನೆ ಒಳಗಡೆ ಇದ್ರೆ ಐ ಆಮ್ ಶ್ಯೂರ್ ವಿನ್ ಆಗ್ತಿದ್ರು.